ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ನರಿಂಗಾನ ಇದರ ಆಶ್ರಯದಲ್ಲಿ ಮಹರೂಮ್ ಶೈಖುನಾ ಶರಾಫುಲ್ ಉಲಾಮಾ ಅಬ್ಬಾಸ್ ಉಸ್ತಾದ್ ಅವರ 6ನೇ ನೇರ್ಚೆ ಹಾಗೂ ಬೃಹತ್ ಆಧ್ಯಾತ್ಮಿಕ ಸಂಗಮ ಕಾರ್ಯಕ್ರಮ ಮೇ 23ರಿಂದ 25ರವರೆಗೆ ನಡೆಯಲಿದೆ ಎಂದು ಸ್ವಾಗತ ಸಮಿತಿ ಕನ್ವೀನರ್ ಕೆಎಂಕೆ ಮಂಚನಾಡಿ ಹೇಳಿದರು. ಅವರು ತೊಕ್ಕೊಟ್ಟು ಪ್ರೆಸ್ ಕ್ಲಬ್ನಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಮೇ 23ರಂದು ಜುಮಾ ನಮಾಜ್ ಬಳಿಕ ಧ್ವಜಾರೋಹಣ ನಡೆಯಲಿದೆ. ರಾತ್ರಿ 7 ಗಂಟೆಗೆ ಕತಾಮುಲ್ ಕುರಾನ್ ರಿಕ್ಸ್ ಸ್ವಲಾತ್ ಮಜ್ಲಿಸ್ ಕಾರ್ಯಕ್ರಮ ಸೈಯದ್ ಅಬ್ದುಲ್ ರೆಹಮಾನ್ ಮಸೂದ್ ತಂಗಲ್ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದರು. ಮೇ 24ರಂದು ರಾತ್ರಿ 7 ಗಂಟೆಗೆ ಅನುಸ್ಮರಣಾ ಸಂಗಮ ರಿಫಾಯ್ ದಫ್ ರಾತಿಬ್ ನಡೆಯಲಿದ್ದು, ಶೈಖುನಾ ಮಹಮೂದುಲ್ ಫೈಜಿ ವಾಲೆ ಮುಂಡಾವೋ ದುಹಾವನ್ನ ನೆರವೇರಿಸಲಿದ್ದಾರೆ. ಸೈಯದ್ ಅಟಕೋಯ ತಂಗಲ್ ಕೊಂಬೋಲ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಹಾಗೆಯೇ ಡಾಕ್ಟರ್ ಕೋಯಾ ಕಾಪಡ್ ಮತ್ತು ಸಂಗಡಿಗರ ನೇತೃತ್ವದಲ್ಲಿ ದಫ್ ರಾತಿಬ್ ನಡೆಯಲಿದೆ ಎಂದರು. ಮೇ 25ರಂದು ಸಂಜೆ 4:15 ಗಂಟೆಗೆ ಪ್ರವಾಸಿ ಸಂಗಮ, ರಾತ್ರಿ 7 ಗಂಟೆಗೆ ಸುಲ್ತಾನುಲ್ ಉಲಾಮಾ ಎಪಿ ಅಬುಬಕರ್ ಮುಸ್ಲಿಯಾರ್ ಕಾಂತಾಪುರಂ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರೋಪ ಸಮ್ಮೇಳನವನ್ನ ಉಡುಪಿ ಕಾಜಿ ಜೈನುಲ್ ಉಲಾಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ಉದ್ಘಾಟಿಸಲಿದ್ದಾರೆ. ಇಸ್ಮಾಯಿಲ್ ತಂಗಲ್ ಅಲ್ಲಹಾದಿ ತಂಗಲ್ ಉಜಿರೆ ದುಹಾವನ್ನ ನೆರವೇರಿಸಲಿದ್ದು, ಸ್ಪೀಕರ್ ಯುಟಿ ಖಾದರ್, ಯನಪೊಯ ವಿವಿ ಕುಲಪತಿ ಅಬ್ದುಲ್ ಕುನ್ನಿ, ಕೆಪಿ ಹುಸೈನ್ ಸಹಾದಿ ಕೇಸಿರೋಡ್, ಡಾಕ್ಟರ್ ಹುಸೈನ್ ಸಕಾಫಿ ಚುಳ್ಳಿಕೋಡು, ನೌಫಲ್ ಸಕಾಫಿ ಕಲಸ ಭಾಗವಹಿಸಲಿದ್ದಾರೆ ಎಂದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಅಲ್ಮದೀನಾ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಫಿ, ಸ್ವಾಗತ ಸಮಿತಿ ಅಧ್ಯಕ್ಷ ಎನ್ಎಸ್ ಕರೀಮ, ಅಬ್ದುಲ್ ರಶೀದ್ ಉಪಸ್ಥಿತರಿದ್ದರು. ಕಾರ್ಯನಿರ್ವಹಿಸಿದ ಕರ್ನಾಟಕ ರಾಜ್ಯದಾದ್ಯಂತ ಮುಸ್ಲಿಂ ಸಮುದಾಯದ ಆಶಾ ಕಿರಣವಾಗಿ ಬೆಳೆದು ಬಂದಿದೆ. ಉಸ್ತಾದರವರು ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಒಂದು ಸಾಮಾಜಿಕ ಕಳಕಳಿಯ ಅನ್ನು ಮಾತ್ರ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಬಹುಶಃ ದಕ್ಷಿಣ ಕರ್ನಾಟಕದಲ್ಲಿ ಸಾಮೂಹಿಕ ವಿವಾಹ ಎಂಬಂಥ ಒಂದು ಕಾನ್ಸೆಪ್ಟನ್ನು ಅಥವಾ ಸಾಮೂಹಿಕ ವಿವಾಹ ಎಂಬಂಥ ಒಂದು ವ್ಯವಸ್ಥೆಯನ್ನು ಪ್ರಾರಂಭಿಸಿದವರು ಬಹುಮಾನ್ಯರಾದ ಶರಫುಲ್ ಉಲಮಾ ಮರ್ಹೂಮ್ ಅಬ್ಬಾಸ್ ಉಸ್ತಾದರು. ಅದರ ನಂತರ ಹಲವಾರು ಸಂಘ ಸಂಸ್ಥೆಗಳು ಮಾಡಿದ್ದರು. ಈ ಒಂದು ವ್ಯವಸ್ಥೆಯನ್ನು ಕೇವಲ ದಕ್ಷಿಣ ಕನ್ನಡಕ್ಕೆ ಮಾತ್ರ ಅಲ್ಲ, ದಕ್ಷಿಣ ಕನ್ನಡ, ಹಾಸನ, ಚಿಕ್ಕಮಗಳೂರು, ಅದೇ ರೀತಿಯಲ್ಲಿ ಶಿವಮೊಗ್ಗ, ಕೇರಳದ ಹಲವು ಜಿಲ್ಲೆಗಳಲ್ಲಿಯೂ ಬಹಳಷ್ಟು ಹಿಂದುಳಿದಂಥ ವಧುವರರನ್ನು ಸಂಗ್ರಹಿಸಿ ಅವರಿಗೆ ಸಾಮೂಹಿಕ ವಿವಾಹ ಮಾಡುವಂಥ ಒಂದು ಬಹಳಷ್ಟು ದೊಡ್ಡದಾದಂಥ ಕ್ರಾಂತಿಯನ್ನೇ ಉಸ್ತಾದರವರು ಮಾಡಿದರು. ಆದರೆ ಯಾವುದೇ ಕಾರ್ಯಕ್ರಮಗಳು ಮಾಡಿದರೂ ನಮ್ಮ ವಿಶ್ವಾಸದಂತೆ ಅಲ್ಲಾಹನ ದೇವರ ಆ ಕರೆಗೆ ನಾವು ಹೂಗೊಡಲೇಬೇಕಾಯಿತು. ಕಳೆದ 6 ವರ್ಷಗಳ ಹಿಂದೆ ಅಲ್ಪಕಾಲದ ಅನಾರೋಗ್ಯದಿಂದ ಉಸ್ತಾದರವರು ಇಹಲೋಕವನ್ನು ತ್ಯಜಿಸಿದರು. ಆ ಸಂದರ್ಭದಲ್ಲಿ ಅವರು ಇಹಲೋಕವನ್ನು ತ್ಯಜಿಸುವಂಥ ಸಂದರ್ಭದಲ್ಲಿ ಸಮುದಾಯಕ್ಕೆ ಮತ್ತು ಪರಿಸರಕ್ಕೆ ಹಲವಾರು ಸಂದೇಶಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲಿ ಅವರ ಕಾಳಜಿ ಒಂದು ಏನಂತ ಹೇಳಿದರೆ ಶೈಕ್ಷಣಿಕ ಅಂತ ಹೇಳಿದರೆ ಅವರೊಬ್ಬರು ಧರ್ಮಗುರುಗಳಾಗಿದ್ದು ಕೇವಲ ಧಾರ್ಮಿಕ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಲೌಕಿಕ ವಿದ್ಯಾಭ್ಯಾಸವನ್ನು ಕೊಡಬೇಕು ಎಂಬಂಥ ಉದ್ದೇಶವನ್ನು ಇಟ್ಕೊಂಡು ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಸರ್ಕಾರದ ಯಾವುದೇ ಅನುದಾನವಿಲ್ಲದೆ ಕನ್ನಡ ಮಾಧ್ಯಮ ಶಾಲೆಯನ್ನು ಪ್ರಾರಂಭಿಸಿದರು. ಅಲ್ಲಿಗೆ ನಿಲ್ಲಿಸದೆ ನಮ್ಮ ಸಮುದಾಯದ ಹುಡುಗಿಯರು ಬಹಳಷ್ಟು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದಾರೆ. ಆದ ಕಾರಣ ಅವರು ಕೋ ಎಜುಕೇಷನ್ಗೆ ಹೋಗುವಂಥದ್ದು ಬಹಳಷ್ಟು ಕಡಿಮೆ. ಆ ಕೋ ಎಜುಕೇಷನನ್ನು ಬಿಟ್ಟುಕೊಂಡು ಹೆಣ್ಣು ಮಕ್ಕಳಿಗಾಗಿ ಮಾತ್ರ PUCಯನ್ನು ಪ್ರಾರಂಭಿಸಿದರು. ಅವರ ಸೂಚನೆಯಂತೆ, ಅವರ ಆಶಯದಂತೆ ಇದೀಗ ಅದು ಫಸ್ಟ್ ಗ್ರೇಡ್ ಕಾಲೇಜಾಗಿಯೂ ಉನ್ನತ ದರ್ಜೆಗೆ ಇದೆ. ಮುಂದೆ ಹಲವಾರು ಯೋಜನೆಗಳು ಅವರದ್ದಿದೆ. ಆ ಯೋಜನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರನ್ನು ನಾವು ವಾರ್ಷಿಕವಾಗಿ 16 ಕಾರ್ಯಕ್ರಮಗಳೊಂದಿಗೆ ನಾವು ಅವರ ಅನುಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಅವರು ಮರಣ ಹೊಂದಿ 6 ವರ್ಷಗಳು ತುಂಬುತ್ತೆ. ನಾಡ್ದು 23ನೇ ತಾರೀಕಿಗೆ, ಮೇ 23ನೇ ತಾರೀಕಿಗೆ ಅದರ ಸವಿ ನೆನಪಿಗಾಗಿ ಮೇ 23ರಿಂದ 23, 24, 25 ಈ 3 ದಿವಸಗಳಲ್ಲಿ, ಈ 3 ತಾರೀಕುಗಳಲ್ಲಿ ವಿವಿಧ ಕಾರ್ಯಕ್ರಮಗಳೊಟ್ಟಿಗೆ ಉಸ್ತಾದರವರ ಅನುಸ್ಮರಣೆಯನ್ನು ನಾವು ಮಾಡಲಿಕ್ಕಿದ್ದೇವೆ. 23ನೇ ದಿವಸ ಪವಿತ್ರ ಶುಕ್ರವಾರ ಮಧ್ಯಾಹ್ನ ಜುಮಾ ನಮಾಜಿನ ನಂತರ ನಾವು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದೇವೆ. ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರು ಅಲ್ಮದೀನಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ಸದಾ ಸಕ್ರಿಯರಾಗಿರುವಂತಹ ಎನ್ಎಸ್ ಕರೀಮ್ರವರು ನೆರವೇರಿಸಲಿಕ್ಕಿದ್ದಾರೆ. ಅದೇ ದಿವಸ ಮಗ್ರಿಬ್ ನಮಾಜಿನ ನಂತರ ಉಸ್ತಾದರಿಗಾಗಿ ಕತಬುಲ್ ಕುರ್ಆನ್, ದಿಕ್ರ್, ಸ್ವಲಾತ್ ಮಜ್ಲಿಸ್ಗಳು,
ಸೈಯದ್ ಮಸೂದ್ ತಂಗಲ್ ಕೂರತ್ರವರ ನೇತೃತ್ವದಲ್ಲಿ ನಡೆಯಲಿಗಿದೆ. ಮರುದಿವಸ ದಿನಾಂಕ 24ರಂದು ಶನಿವಾರ ಮಗರಿಬ್ ನಮಾಜಿನ ಬಳಿಕ ಅನುಸ್ಮರಣ ಸಂಗಮ, ರಿಫಾಯಿ ದಫ್ರಾತೀಬು, ಅದೇ ರೀತಿಯಲ್ಲಿ ಇಶಲ್ ವಿರುನ್ನು, ಹವಾಲಿ, ಅರಮನ್ ಮುಟ್ ಕಾರ್ಯಕ್ರಮದಲ್ಲಿ ಶೈಖುನ ಮಹಮೂದುಲ್ ಫೈಜಿ ವಾಲೆಮುಂಡು ದುವಾ ನೆರವೇರಿಸಲಿಕ್ಕಿದ್ದಾರೆ. ಶೈಖುನ ಕುದ್ವತ್ತು ಸ್ವಾಗತ್ ಸೈಯದ್ ಕೆ.ಎಸ್. ಆಟಕವೆ ತಂಗಲ್ ಕೊಂಬೋಳ್ ಉದ್ಘಾಟಿಸಲಿಕ್ಕಿರುವಂತಹ ಈ ಕಾರ್ಯಕ್ರಮದಲ್ಲಿ ದಿಫಾಯಿ ದಫ್ರಾತೀಬ್ ಇದೆ. ದಫ್ ಎಂಬುದು ನಮ್ಮ ಮುಸಲ್ಮಾನರ ಒಂದು ಕಲೆಯಾಗಿದೆ, ಸಾಂಸ್ಕೃತಿಕ ಕಲೆಯಾಗಿದೆ. ಈ ಕಲೆಯನ್ನು ಆಸ್ವಾದಿಸುವುದು ಶೈಖುನ ಶರಫುಲ್ ಉಲೇಮರವರ ಬಹಳಷ್ಟು ಪ್ರೀತಿಯ ಒಂದು ವ್ಯವಸ್ಥೆಯಾಗಿತ್ತು. ಅವರ ಜೀವಿತಾವಧಿಯಲ್ಲಿ ಹಲವಾರು ಸಲ ದಿಫಾಯಿ ದಫ್ರಾತೀಬನ್ನು ಮಾಡಿದ್ದಾರೆ. ಈ ದಿಫಾಯಿ ದಫ್ರಾತೀಬು ಬಹುಮಾನ್ಯರಾದ ಉಸ್ತಾದ್ ಡಾಕ್ಟರ್ ಕೋಯ ಕಾಪಾಡ್ ಮತ್ತು ಸಂಘಟಕರ ನೇತೃತ್ವದಲ್ಲಿ ನಡೆಯಲಿಕ್ಕಿದೆ. 3ನೇ ದಿನ ಇದೀಗ ಉಸ್ತಾದರ ಮರಣ ನಂತರ ಅಲ್ಮದೀನವನ್ನು ಮುಂದುವರಿಸ್ತಾ ಇದ್ದಾರೆ. ಅಲ್ಮದೀನದ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ ಭಾರತದ ಗ್ರ್ಯಾಂಡ್ ಮುಫ್ತಿ ಬಹುಮಾನ್ಯರಾದ ಶೈಖುನ ಸುಲ್ತಾನುಲ್ ಉಲೇಮಾ ಎ.ಬಿ. ಅಬೂಬಕರ್ ಉಸ್ತಾದರು ಕಾಂದಬರಂ. ಈ ಎ.ಪಿ. ಉಸ್ತಾದರವರ ನೇತೃತ್ವದಲ್ಲಿ ಆ ದಿವಸ ಸಮಾರೋಪ ಸಂಗಮ ನಡೆಯಲಿಕ್ಕಿದೆ. ಇದರ ಅಧ್ಯಕ್ಷ ಸ್ಥಾನವನ್ನು ಅವರು ವಹಿಸಲಿಕ್ಕಿದ್ದಾರೆ. ಆ ದಿವಸ ಬಹುಮಾನ್ಯರಾದ ನಮ್ಮ ಸಂಘಟನೆಯ ಸಂಸ್ಥೆಯ ಕಾರ್ಯದರ್ಶಿಯಾದಂಥ ಸೈಯದ್ ಇಸ್ಮಾಯಿಲ್ ತಂಗಲ್ ಅಲ್ಹಾದಿ ಉಜಿರೆಯವರು ದುವಾ ನೆರವೇರಿಸುತ್ತಾರೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಕಾಜಿಯಾದಂಥ ಜೈನುಲ್ ಉಲೇಮಾ ಶೈಖುನ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿಯವರು ಆ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿದ್ದಾರೆ. ಅಂದು ನಮ್ಮೆಲ್ಲರ ಬಹುಶಃ ಇವತ್ತು ಉಸ್ತಾದರ ನಂತರ ಅವರ ಎಲ್ಲ ಚರ್ಯೆಗಳನ್ನು ತನ್ನದಾಗಿಸಿಕೊಂಡು ಅವರ ಮಾರ್ಗದರ್ಶನದಿಂದ ಮುನ್ನಡೆಯುತ್ತಿರುವಂಥ ಅವರ ಹಿರಿಯ ಪುತ್ರ ಅಬ್ದುಲ್ ಖಾದರ್ ಸಕಾಫಿ ಇದೀಗ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿರುವಂಥವರು ಸ್ವಾಗತಗೈದಿದ್ದಾರೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಸ್ಪೀಕರ್ ಆದಂಥ ಯು.ಟಿ. ಖಾದರ್ ಅವರು, ಏನೆಪೊಯ ವಿಶ್ವವಿದ್ಯಾಲಯದ ಕುಲಪತಿಗಳಾದಂಥ ಏನೆಪೊಯ ಅಬ್ದುಲ್ ಕುನಿ ಹಾಜಿಯವರು, ನಂತರ ಬಹಳಷ್ಟು ವಾಗ್ಮಿಗಳು ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ನಮ್ಮ ಈ ಪರಿಸರದ ಸುಪ್ರಸಿದ್ಧ ವಾಗ್ಮಿಗಳಾದಂಥ ಬಹುಮಾನ್ಯರಾದ ಕೆ.ಪಿ. ಹುಸೇನ್ ಸೈದಿ ಕೇಸಿರು ಮತ್ತು ಡಾಕ್ಟರ್ ಹುಸೇನ್ ಸಕಾಫಿ ಚುಳ್ಳಿಕೋಡ್ರವರು ಆ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ. ಇವತ್ತು ಯುವ ಜನತೆಯ ಮಧ್ಯದಲ್ಲಿ ಬಹಳಷ್ಟು ಆಕರ್ಷಣೀಯವಾದಂತಹ ಪ್ರಭಾಷಣ ನಡೆಸಲಿರುವ ನೌಫಲ್ ಸಕಾಫಿ ಕಲಸರವರು ಮುಖ್ಯ ಪ್ರಭಾಷಣಗಾರರಾಗಿ ಆ ದಿವಸದ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಅಂದು ಮುಖ್ಯ ಅತಿಥಿಗಳಾಗಿ ಸೈಯದ್ ಮುನೀರ್ ತಂಗಲ್ ಮುಹಿಮಾತ್, ಸೈಯದ್ ಜಲಾಲುದ್ದೀನ್ ತಂಗಲ್ ಮಲ್ಹರ್, ಸೈಯದ್ ಶಿಹಾಬುದ್ದೀನ್ ತಂಗಲ್ ತಲಕ್ಕಿ, ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ, ಶಾಫಿ ಸಹದಿ ಬೆಂಗಳೂರು, ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ, ಡಾಕ್ಟರ್ ಯು.ಟಿ. ಇಫ್ತಿಕಾರ್ ಅಲಿ, ಇನಾಯತ್ ಅಲಿ, ಅಹಮದ್ ಬಾಕವಿ ಮಂಜನಾಡಿ, ಆಜಿ ಮಜೀದ್ ಮುಂಬೈ, ಮೈಸೂರು ಬಾವ, ಲತೀಫ್ ಗುರುಪುರ, ಅಬುಲ್ ನಾಸಿರ್ ಲಕ್ಕಿಸ್ಟಾರ್, ಅಬ್ದುಲ್ ರೆಹಮಾನ್ ಕನಚೂರು, ಅಫಿಲ್ ಸಹದಿ, ಆಫಿಲ್ ಸುಫಿಯಾನ್ ಸಕಾಫಿ, ಮುಸ್ತಫಾ ಹಾಜಿ ಬೈಕಂಬಾಡಿ, ಮೊಹಮ್ಮದ್ ತಸ್ಲೀಲ್ ಬೆಂಗಳೂರು, ಹೀಗೆ ಹಲವಾರು ಗಣ್ಯರು, ಧಾರ್ಮಿಕ ನೇತಾರರು, ಸಮುದಾಯದ ಹಿರಿಯರು ಭಾಗವಹಿಸಲಿಕ್ಕಿದ್ದಾರೆ. മഞ്ഞനാടി അൽമദീന എഡ്യൂക്കേഷണൽ ഇൻസ്റ്റിറ്റ്യൂട്ട് സ്ഥാപകനും വിദ്യാഭ്യാസ ജീവകാരുണ്യ പ്രവർത്തന മേഖലയിൽ നിറസാന്നിധ്യവുമായിരുന്ന ഷെയ്ഖുന ഷറഫുൽ ഉലമ മഞ്ഞനാടി അബ്ബാസ് ഉസ്താദിൻ്റെ 6ാമത്തെ ആണ്ട് നേർച്ച മെയ് 23, 24, 25 തീയതികളിൽ മഞ്ഞനാടി അൽമദീന ക്യാമ്പസിൽ വെച്ച് നടക്കുകയാണ്.